ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ರವಿವಾರ. ಇವಾಗ ಬ್ಲಾಗನ್ನು ಚಾಲೂ ಮಾಡಿ ನೋಡ್ರಿ. ಇವತ್ತು ಸಾಲು ಸೂಟಿ ಅದಂತ ಹೇಳಿ ಸ್ವಲ್ಪ ಎದ್ದದ್ದು ಕೂಡ ಲೇಟ್ ಅಂತ ನೋಡ್ರಿ. ಅದೇ ರೀತಿ ಇವತ್ತು ಬಟ್ಟೆ ಭಾಳ ಇದ್ದು, ಯಾಕಂದ್ರೆ ರೋಹಿತ್ನ ಸ್ಕೂಲ್ ಯೂನಿಫಾರ್ಮ್ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಅದ ನೋಡ್ರಿ. ಬಟ್ಟೆ ಮತ್ತು ಎಲ್ಲ ಟಾವೆಲ್ಗಳು ಅವೆಲ್ಲ ತೊಗೊಂಡೆ. ಹಾಗಾಗಿ ಬಟ್ಟೆ ಎಲ್ಲ ನೋಡ್ತಿರ್ಬೋದು, ದೊಡ್ಡ ಬಕೆಟ್ ತುಂಬ ಬಟ್ಟೆ ಅದಾವು. ಅವನ್ನೆಲ್ಲ ಇವಾಗ ಒಣಾಕಂತ ಹೇಳಿ ಪೂರ್ತಿ ಮ್ಯಾಗ ಬಂದು ನೋಡ್ರಿ. ಬಟ್ಟೆ ಸ್ವಲ್ಪ ಇದ್ದು ಅಂದ್ರೆ ಅಲ್ಲೇ ಕೆಳಗಡೆನೇ ಗೇಟಿಗೆ ಬಟ್ಟೆ ಹಾಕೋ ವ್ಯವಸ್ಥೆ ಅದಲ್ಲ ಫ್ರೆಂಡ್ಸ್, ಅಲ್ಲೇ ಹಾಕ್ಬಿಡ್ತಿದ್ದೆ. ಅಂದ್ರೆ ಡೈಲಿ ಬಟ್ಟೆ ಅಂದ್ರೆ ನಂದೊಂದು ನೈಟಿ ಮತ್ತು ಲಂಗ ಮತ್ತು ಹುಡುಗನ ಇಷ್ಟು ಬಟ್ಟೆ, ಹಸ್ಬೆಂಡ್ ಇಷ್ಟ ಅಂಡ್ರವ್ರಿ ಬನ್ನಿ ಇಷ್ಟೇ ಇರ್ತಿದ್ದು, ಸ್ವಲ್ಪ ಬಟ್ಟೆ ಇರ್ತಿದ್ದು. ಅವ್ರನ್ನಲ್ಲೇ ಕೆಳಗಡೆನೇ ಒಣಾಕ್ಬಿಡ್ತಿದ್ದೆ. ಆದರೆ ಇವತ್ತು ಸ್ಕೂಲ್ ಯೂನಿಫಾರ್ಮ್ ಟವಲ್ಗಳು ಅವೆಲ್ಲ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದಾವೆ. ಹಂಗಾಗಿ ಅವ್ರನ್ನೆಲ್ಲ ಕೆಳಗಡೆ ಹಾಕಿದ್ರೆ ಜಲ್ದಿ ಒಣಗೋದಿಲ್ಲ ಅಂಥೇಳಿ ಇವಾಗ ಒಂದು ಬಿಸಿಲು ಒಂದು ಇರಂಗಿಲ್ಲಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ ಪೂರ್ತಿ ಮ್ಯಾಗ ಗಾಳಿಗಾರ ಒಣಗ್ತಾವ ಅಂಥೇಳಿ ಇಲ್ಲಿ ಒಣಾಕಂಥೇಳಿ ಮ್ಯಾಗ ತೊಗೊಂಬಂದು ನೋಡ್ರಿ. ನೋಡ್ತಿರ್ಬೋದು ನೀವು ಎಷ್ಟು ಗಾಳಿ ಅದ ಅಂಥೇಳಿ. ಬಟ್ಟೆ ಒಣಾಕತ್ತೀನಿ, ಬಟ್ಟೆ ಒಟ್ಟ ಗಾಳಿಗೆ ನಿಂದ್ರಲ್ಲಾಗೆ ನೋಡ್ರಿ. ಅಷ್ಟಂದ್ರೆ ಅಷ್ಟು ಗಾಳಿ ಅದ. ಈ ಗಾಳಿಗಾರ ಒಣಗ್ತಾವ ಅಂಥೇಳಿ ಇಲ್ಲೇ ತಂದು ಹಾಕ್ಬೇಕಂಥೇಳಿ ಇಲ್ಲೇ ಮ್ಯಾಗ ತಂದು ನೋಡ್ರಿ ಪೂರ್ತಿ. ಇವಾಗ ಅಂತಂದ್ರೆ ಒಂದು ಸ್ವಲ್ಪ ಬಿಸಿಲು ಬಿದ್ದದ ಅಂತಂದ್ಗಳೇ ಮತ್ತೊಂದು ಸ್ವಲ್ಪ ನೋಡಿಗಳೇ ಮುಸುಗಿಟ್ಬಿಟ್ಟಿರ್ತದ. ಒಟ್ಟ ಬಿಸಿಲು ಎಂಬುದೇ ಇರಂಗಿಲ್ಲ. ಹಂಗಾಗಿ ಪಟ್ಟಕ್ಕನ ಮಳೆ ಬತ್ತಂದ್ರೆ ಮ್ಯಾಗ ಬಂದು ಓಡೋಡಿ ಬಂದು ಮ್ಯಾಗ ಬಂದು ಬಟ್ಟೆ ತೊಗೋಬೇಕು ನೋಡ್ರಿ. ಈ ಜಂಜಾಟನೇ ಬ್ಯಾಡ ಅಂಥೇಳಿ ದಿನ ಬಟ್ಟೆ ಕೆಳಗಡೆ ಹಾಕ್ತೀನಿ. ಆದ್ರೆ ಇವತ್ತು ಜಾಸ್ತಿ ಬಟ್ಟೆ ಅದಾವಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಮ್ಯಾಗ ಒಣಾಕಿನಿ, ನೋಡಬೇಕು ಏನು ಮಳೆ ಬರ್ತದೋ ಏನು ಮಾಡ್ತದೋ ಅಂಥೇಳಿ. ರೋಹಿತ್ನು ಮನೆಗೆ ಇರ್ತಾನಲ್ಲ ಇವತ್ತು, ನೋಡ್ತಿರಪ್ಪ ಹೊರಗೆ ಸ್ವಲ್ಪ ನೋಡ್ತಿರು ಮಳೆ ಬರ್ತದೇನೋ ಅಂಥೇಳಿ ಹೇಳಿ ನಮಗೂ ಕೂಡ ಅವನು ಕೂಡ ಮಳೆ ಬತ್ತಂದ್ರೆ ಹೇಳತ್ತಾನ, ಪಟ್ಟಕನ ಹೋಗಿ ತೊಗೊಂಬಂದ್ರೆ ಆಯ್ತಂತ ಹೇಳಿ ಇಲ್ಲೇ ಮ್ಯಾಗ ಹಾಕಿ ನೋಡ್ರಿ. ಇನ್ನೂ ನಾಷ್ಟ ಕೂಡ ಮಾಡೋದಾಗಿಲ್ಲ ಫ್ರೆಂಡ್ಸ್. ಇವತ್ತು ನಾಷ್ಟ ಸಿಂಪಲಾಗಿ ಅವಲಕ್ಕಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ನೋಡ್ತಿರ್ಬೋದು ಟೈಮ್ ಇವಾಗ 9:30 ಆಗ್ಯದ. ಅಂದರೆ ದಿನ ನಾಷ್ಟ ಜಲ್ದಿನೇ ಆಗ್ತಿತ್ತು ಫ್ರೆಂಡ್ಸ್. 7 ಅನ್ನೋದ್ರಾಗ ನಾಷ್ಟ ಮಾಡಿಬಿಡ್ತಿದ್ದೆ. ಯಾಕಂದ್ರೆ ದಿನ ಹಸ್ಬೆಂಡ್ ಹೊಲಕ್ಕೆ ಹೋಗಿದ್ರು ಮತ್ತು ರೋಹಿತ ಸಾಲಿಗೆ ಹೋಗಿದ್ನಲ್ಲ, ಲೇಟ್ ಆಗುತ್ತೆ ಅವ್ರಿಗೆ ಅಂತ ಹೇಳಿ ಜಲ್ದಿನೇ ಮಾಡಿಬಿಡ್ತಿದ್ದೆ. ಇವತ್ತೇನು ರೋಹಿತ್ ಮನ್ಯಾಗ ಅದಾನ ಅಂಥೇಳಿ ಸ್ವಲ್ಪ ನಾಷ್ಟ ಲೇಟ ಆಗ್ಯದ ನೋಡ್ರಿ. ನನ್ನ ಹಸ್ಬೆಂಡ್ ಅಂತ ಅವರು ರಾಗಿ ಗಂಜಿ ಕುಡಿದು ಹೊಲಕ್ಕೆ ಹೋಗ್ಯಾರ. ಅಲ್ಲೇ ಹೊಲದಾಗ ನಾಷ್ಟ ಮಾಡ್ತಾರೆ. ಅಕ್ಕ ಅದಾರಲ್ಲ, ಹೊಲದಾಗ ಒಬ್ಬರು ನಮ್ಮ ಅಕ್ಕ ಅದಾರ, ಅವರು ಅಲ್ಲೇ ಅಡುಗೆ ಮಾಡ್ತಾರೆ. ಹಾಗಾಗಿ ಅವರು ಗಂಜಿ ಅಷ್ಟೇ ಕುಡಿದು ಹೊಲಕ್ಕೆ ಹೋದರು. ಈಗ ನಾನು ಮತ್ತು ರೋಹಿತ್ ಅಷ್ಟೇ ನಾಷ್ಟ ಮಾಡ್ಕೊಳಕತ್ತೆ ನೋಡ್ರಿ. ಸಿಂಪಲಾಗಿ ಅವಲಕ್ಕಿ ಮಾಡಾಕತ್ತಿ ನೋಡ್ರಿ. ನಿನ್ನೆ ದಿನ ದೋಸೆ ಮಾಡಿದ್ನ, ಶನಿವಾರ ಇತ್ತು. ಇವತ್ತು ರವಿವಾರ ದಿನ ಅವಲಕ್ಕಿ ಮಾಡಾಕತ್ತಿ ನೋಡ್ರಿ. ಇವಾಗ ನಾನು ಮತ್ತು ರೋಹಿತ ನಾಷ್ಟ ಮಾಡಿ ತಿನ್ಬೇಕು ನೋಡ್ರಿ. ಮಾಡಿದ್ದಾಯ್ತು, ಇವಾಗ ತಿನ್ಬೇಕು ನೋಡ್ರಿ. ಅದೇ ರೀತಿ ಬೆಂಡೆಕಾಯಿ ಚಟ್ನಿ ಕುಟ್ಬೇಕಂತ ಹೇಳಿ ಬೆಂಡೆಕಾಯಿ ಹೋಳ್ಕೊಂಡು ನೋಡ್ರಿ. ಇವತ್ತು ರವಿವಾರ ಅದಲ್ಲ ಫ್ರೆಂಡ್ಸ್, ಮಧ್ಯಾಹ್ನದಾಗ ರೊಟ್ಟಿ ಮಾಡಿದ್ರೆ ಆಯಿತು, ಅದ್ರ ಜೊತೆ ಬೆಂಡೆಕಾಯಿ ಚಟ್ನಿ ಕುಟ್ಟಿದ್ರೆ ಆಯ್ತು ಅಂಥೇಳಿ ಬೆಂಡೆಕಾಯಿ ಹೋಳ್ಕೊಂಡಿನಿ. ಅದನ್ನು ಕೂಡ ಇವಾಗ ನಾಷ್ಟ ಆದ್ಮ್ಯಾಗ ಅದೇ ಒಲೆಯಾಗ ಹುರಿತೀನಿ. ಬೆಂಡೆಕಾಯಿ ಹುರಿದ್ಬಿಟ್ಟು ಆಮೇಲೆ ನಾಷ್ಟ ಆದ್ಮ್ಯಾಗ ಬೆಂಡೆಕಾಯಿ ಚಟ್ನಿ ಕುಡ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿನೂ ಕೂಡ ಹುರಿಲಾಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹುರ್ಕೊಂಡು ಅಂತಂದ್ರೆ ಅವು ನಾವು ಕುಟ್ಟೋದ್ರಾಗ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟಿರ್ತಾವೆ. ಆಮೇಲೆ ತಣ್ಣಗಾದ್ಮ್ಯಾಗ ಕುಟ್ತೀನಿ ನೋಡ್ರಿ ಬೆಂಡೆಕಾಯಿನೂ ಕೂಡ. ಬೆಂಡೆಕಾಯಿ ಕುಟ್ಬಿಟ್ಟು ಬೆಂಡೆಕಾಯಿ ಚಟ್ನಿ ಮಾಡಿದ್ನಿ ಅಂತಂದ್ರೆ ರೋಹಿತ್ಗೆ ಬೆಂಡೆಕಾಯಿ ಚಟ್ನಿ ಮತ್ತು ರೊಟ್ಟಿ ಅಂದರೆ ಭಾಳ ಇಷ್ಟ ನೋಡ್ರಿ. ಅವಾಗ ಹಂಗೆ ಬೆಂಡೆಕಾಯಿ ಹೋಳಿ ಒಂದು ಸ್ವಲ್ಪ ಎಣ್ಣೆಯಾಗ ಒಂದು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಹಾಕಿ ಕೊಟ್ನಿ ಅಂತಂದ್ರೆ ಭಾಳ ಇಷ್ಟಪಟ್ಟು ತಿಂತಾನೆ ನೋಡ್ರಿ ಬೆಂಡೆಕಾಯಿನ ಅವ. ಹಾಗಾಗಿ ಅವಾಗ ಅಂಥೇಳಿ ಒಂದು ಸ್ವಲ್ಪ ಚಟ್ನಿನೂ ಕೊಡ್ತೀನಿ ಬೆಂಡೆಕಾಯ್ದು. ಒಂದು ಸ್ವಲ್ಪ ಫ್ರೈ ಮಾಡಿದ್ನ ಅವಾಗೂ ಕೂಡ ಒಂದು ಸ್ವಲ್ಪ ತಿನ್ನಾಕಂಥೇಳಿ ಕೊಡ್ತೀನಿ. ಇದೇನೋ ಅವ್ನಿಗೆ ಒಂಥರ ಇಷ್ಟ ಆಗಿದೆ ನೋಡ್ರಿ. ಬೆಂಡೆಕಾಯಿ ಫ್ರೈ ಮಾಡಿಕೊಡು ಮಮ್ಮಿ, ಬೆಂಡೆಕಾಯಿ ಫ್ರೈ ಮಾಡಿಕೊಡು ಮಮ್ಮಿ ಅಂಥೇಳಿ ಕೇಳ್ತಿರ್ತಾನೆ ಅವಾಗಾರ ಈ ರೀತಿ ಬೆಂಡೆಕಾಯಿ ಹೋಳಿದಾಗ ಒಮ್ಮೆ. ಹಾಗಾಗಿ ಅವನಿಗೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿದ್ನ ಕೊಡ್ತೀನಿ. ಅದೇ ಚಟ್ನಿಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಬೆಳ್ಳುಳ್ಳಿನೂ ಕೂಡ ಸುಲ್ಕೊಳಕತ್ತೀನಿ. ಸಿಂಪಲ್ಲಾಗಿ ಬೆಂಡೆಕಾಯಿ ಚಟ್ನಿ ಯಾವ ರೀತಿ ಮಾಡ್ತೀವಿ ಅಂದರೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಕಲ್ಲಾಗ ಹಾಕಿ ಕೊಡ್ತೀವಿ. ಆನಂತರ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಆದ್ಮ್ಯಾಗ ನಂತರ ಬೆಂಡೆಕಾಯನ್ನು ಕೂಡ ಹಾಕಿ ಬಡ್ಸಲ ಜಜ್ಜಿಬಿಡ್ತೇವೆ ನೋಡ್ರಿ. ಬಡ್ಸಲ ಅಂದ್ರೆ ಪೂರ್ತಿ ಸಣ್ಣ ಅಲ್ಲ ದಮ್ಮು ಅಲ್ಲ, ಆ ರೀತಿ ಕುಟ್ಟಿ ಬೆಂಡೆಕಾಯಿ ಚಟ್ನಿನ ರೆಡಿ ಮಾಡ್ತೇವೆ ನೋಡ್ರಿ. ಫ್ರೆಂಡ್ಸ, ಮಧ್ಯಾಹ್ನದ ಊಟ ಕೂಡ ಆಯಿತು. ರೊಟ್ಟಿ ಬೆಂಡೆಕಾಯಿ ಚಟ್ನಿ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ, ಊಟ ಕೂಡ ಆಯಿತು. ಇವಾಗ ಮ್ಯಾಗ ಹೋಗಿ ಬಟ್ಟೆ ಒಣಗ್ಯಾವನ ಅಂಥೇಳಿ ತೊಗೊಂಬಂದು ನೋಡ್ರಿ. ಒಂದು ಸ್ವಲ್ಪ ಬಟ್ಟೆ ಒಣಗ್ಯಾವು, ಒಂದು ಸ್ವಲ್ಪ ಬಟ್ಟೆ ಒಣಗಿಲ್ಲ. ಒಣಗಿದ ಬಟ್ಟೆ ಮಡಚಿಟ್ಬಿಟ್ಟು ಒಣಗ್ಲಾರ್ದು ಹೊರಗಡೆ ಇನ್ನೊಂದು ಸ್ವಲ್ಪ ಒಯ್ದು ಒಣಾಕ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ, ಇವತ್ತು ಎಷ್ಟು ಬಟ್ಟೆ ಅದಾವ ಅಂಥೇಳಿ ನೀವೇ ನೋಡ್ತಿರ್ಬೋದು. ಮಡ್ಸಾಕತ್ತೀನಿ.
ರೋಹಿತ್ನು ಕೂಡ ಊಟ ಮಾಡಿಬಿಟ್ಟು ಹೊರಗಡೆ ಆಟ ಆಡೋಕ್ಕಂತ ಹೇಳಿ ಹೋಗ್ಯಾನ ನೋಡ್ರಿ. ಹೋಮ್ವರ್ಕ್ ಮಾಡ್ಯಾನ, ಒಂದು ಸ್ವಲ್ಪ ಅರ್ಧ ಮಾಡ್ಯಾನ, ಅರ್ಧ ಇನ್ನೊಂದು ಸ್ವಲ್ಪ ರಾತ್ರಿ ಮಾಡ್ತೀನಿ ಮಮ್ಮಿ ಅಂತಂದ. ಹಂಗೆ ಅವನಿಗೆ ಕೂಡ ಹೋಮ್ವರ್ಕ್ ಮುಗಿಸ್ಬಿಟ್ಟು ಒಂದು ಅರ್ಧಂಬರ್ಧ ಮಾಡಿಬಿಟ್ಟು ಹೊರಗೆ ಆಟ ಆಡೋಕ್ಕೆ ಹೋಗ್ಯಾನ. ಇವಾಗ ನಾನು ಬಟ್ಟೆನ ಮಡ್ಸಾಕತ್ತೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಹಸಿ ಅದಾವೆ ಫ್ರೆಂಡ್ಸ್, ಇನ್ನೂ ಒಣಗಿಲ್ಲ. ಅಂದ್ರೆ ಮ್ಯಾಗ ಚೆಂದಾಗಿ ನೀಟಾಗಿ ಹಾಕಿದ್ನ್ಯ, ಅದ್ರ ಗಾಳಿಗೆ ಹಾರಾಡ್ಬಿಟ್ಟು ಅವು ಒಂಥರ ಮುದುಡ್ಕೊಂಡಂಗೆ ಆಗಿಬಿಟ್ಟು ಅವು ಇನ್ನೂ ಒಣಗೇ ಇಲ್ಲ. ಒಂದೊಂದು ದಿಪ್ಪದ್ದು ಒಣಗಿಲ್ಲ ನೋಡ್ರಿ. ಹಾಕೋರ್ನ ಇನ್ನೊಂದು ಸ್ವಲ್ಪ ಮತ್ತಿಲ್ಲೇ ಹೊರಗಡೆ ಹಾಕ್ತೀನಿ ನೋಡ್ರಿ. ಇವಾಗ ಮಡ್ಚಿದ ಬಟ್ಟೆನ ತಂದುಬಿಟ್ಟು ಇಲ್ಲಿ ಕಪಾಟ್ನಾಗ ಇಡಾಕತ್ತೀನಿ ನೋಡ್ರಿ. ನಾನು ನೀಟಾಗಿ ಇಡ್ತೀನಿ ಫ್ರೆಂಡ್ಸ್. ದಿನ ರೋಹಿತ್ ಬಟ್ಟೆ ತೊಗೊಂಡು ಅಂತಂದ್ರೆ ಕಚ್ಚಿ ಬಿಚ್ಚಿ ಮಾಡಿಬಿಡ್ತಾನೆ ನೋಡ್ರಿ. ಹಸಿ ಇದ್ದು ಬಟ್ಟೆ ಇಲ್ಲಿ ಇಟ್ಟಿದ್ರಿ ಇದಕ್ಕೆ ಹಾಕಿ ನೋಡ್ರಿ. ಇವಕ್ಕನ್ನ ದಿಪ್ಪಿದ್ದು ಬಟ್ಟೆ ಒಣಗೋದು ಭಾಳ ಕಠಿಣ ನೋಡ್ರಿ. ಇಂಥ ಮಳೆಗಾಲದಾಗಂತರ ಒಣಗೋದೇ ಇಲ್ಲ ಜಲ್ದಿ. ಅದೇ ರೀತಿ ರೋಹಿತ್ ಹೊರಗಡೆ ಆಟ ಆಡಕತ್ತಾನ ನೋಡ್ರಿ. ಹಿಂದ್ಗಡೆ ಹುಡುಗರ ಜೊತೆ ಆಟ ಆಡಕತ್ತಾನ ಇಲ್ಲಿ. ಆಟ ಅಂದ್ರೆ ಹೋಮ್ವರ್ಕ್ ಎಲ್ಲ ಇವಾಗ ಮುಗೀತು ನೋಡ್ರಿ. ಅವನದು ಹೋಮ್ವರ್ಕ್ ಮುಗಿಸ್ಯಾನ ಇವಾಗ ಪೂರ್ತಿ. ರವಿವಾರ ದಿನ ಅಂದ್ರೆ ಹೋಮ್ವರ್ಕ್ ಭಾಳ ಹಾಕಿರ್ತಾರೆ ನೋಡ್ರಿ. ದಿನ ಡೈಲಿನೂ ಹಾಕಿರ್ತಾರೆ. ಡೈಲಿನೂ 9 ಗಂಟೆ, ರಾತ್ರಿ 9 ಗಂಟೆ 9:30 ತನಕ ಕೂತ್ ಮಾಡ್ತಾನೆ. ರವಿವಾರ ದಿನ ಸ್ವಲ್ಪ 2 ದಿನ ಸೂಟಿ ಇರ್ತದಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕ್ ಇರ್ತಾವೆ ನೋಡ್ರಿ. ಶನಿವಾರ ಮಾಡಿರ್ತಾನೆ, ಮತ್ತು ಇನ್ನೊಂದು ಸ್ವಲ್ಪ ಉಳಿದಿದ್ದು ರವಿವಾರ ದಿನನೂ ಮಾಡ್ತಾನೆ. ಇವಾಗ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಹೋಮ್ವರ್ಕ್ ಮಾಡಕತ್ತಾನ. ಹೋಮ್ವರ್ಕ್ ಮಾಡಿಬಿಟ್ಟು ಆಟ ಆಡೋಕೆ ಹೋಗ್ಯಾನ ನೋಡ್ರಿ. ಅದೇ ರೀತಿ ಇವಾಗ ಹಾಗೆ ಫ್ರೆಂಡ್ಸ್ ಇವಾಗ ಅಕ್ಕಿ ಮಿಕ್ಸಿಗೆ ಹಾಕೊಳಕತ್ತಿ ನೋಡ್ರಿ. ಅಂದ್ರೆ ನಿನ್ನೆ ಶನಿವಾರ ದಿನ ನೀವು ಅನ್ಕೋಬೋದು, ಶನಿವಾರ ದಿನ ಅಕ್ಕಿ ದೋಸೆ ಮಾಡಿದ್ದು ಮತ್ತು ಸೋಮವಾರ ದಿನ ಇಡ್ಲಿ ಮಾಡ್ತೀನಿ ಅಂತಾಳಲ್ಲ, ಅಕ್ಕಿ ಮಿಕ್ಸಿಗೆ ಹಾಕಕತ್ತಾಳಲ್ಲ ಅಂಥೇಳಿ ನೀವು ಅನ್ಕೋಬೋದು. ಅಂದ್ರೆ ಸಡನ್ನಾಗಿ ರೋಹಿತ ಸೋಮವಾರ ದಿನ ನಾನು ಇಡ್ಲಿ ಕಟ್ಕೊಂಡು ಹೋಗ್ತೀನಿ ಮಮ್ಮಿ ಸಾಲಿಗೆ, ಇಡ್ಲಿ ಮಾಡಂತಂದ. ಹಂಗಾಗಿ ಈಗ ಇಡ್ಲಿ ಹಿಟ್ಟು ಇಡ್ಲಿಗೆ ಅಂಥೇಳಿ ಅಕ್ಕಿ ನಾನು ಹಾಕಿದ್ದು ನೋಡ್ರಿ. ಇಡ್ಲಿ ರವೆ ಅಂಗಡಿಯಾಗ ಹೋಗಿ ಹೇಳಿದ ತಕ್ಷಣ ಅಂಗಡಿಯಾಗ ಹೋಗಿ ಇಡ್ಲಿ ರವಾನ ಕೇಳಿದ್ನಿ ಫ್ರೆಂಡ್ಸ. ಇಡ್ಲಿ ರವೆ ಸಿಗಲಿಲ್ಲ. ಹಿಂಗೆ ನೋಡ್ರಿ, ಹಳ್ಳಿ ಕಡೆ ಸಾಮಾನು ಕೇಳಿದಾಗ ಸಿಗ್ತಾವೆ, ಒಂದೊಂದು ಸಿಗೋದಿಲ್ಲ. ಸಿಗ್ಲಾರ್ಕ ನಾನು ಅಕ್ಕಿ ನೆನೆ ಇಟ್ಟು ಮಿಕ್ಸಿಗೆ ಹಾಕ್ಲಾಕತ್ತೀನಿ ನೋಡ್ರಿ ಇಡ್ಲಿಗೆ ಅಂತ ಹೇಳಿ. ಕರೆಂಟ್ ಒಂದು ಟೈಮ್ದು ಇರ್ತಾವೆ, ಒಂದು ಟೈಮ್ ಇರೋಂಗಿಲ್ಲ. ಇದ್ದಾಗಲೇ ಹಾಕಿದ್ರೆ ಆಯ್ತಂತ ಹೇಳಿ ಇವಾಗ 5 ಗಂಟೆ ಆಗ್ಯದ, ಸಂಜೆ 5 ಗಂಟೆ ಆಗ್ಯದ. ಕರೆಂಟ್ ಇದ್ದು ಅಕ್ಕಿ ಕೂಡ ಮಿಕ್ಸಿಗೆ ಹಾಕಿದ್ನಿ. ಹಂಗೆ ರೋಹಿತ್ಗೆ ಕುಡಿಲಕ್ಕಂತೇಳಿ ಹಾಲನ್ನು ಕೂಡ ಕಾಸಿಟ್ಟಿ ನೋಡ್ರಿ. ಅವ ಹಿಂದ್ಗಡೆ ಆಟ ಆಡ್ಲಕ್ಕಂತೇಳಿ ಹೋಗ್ಯಾನ. ಇವಾಗ ಅವಾಗ ಕರೆದ್ಬಿಟ್ಟು ಕುಡಿಯೋಕೆ ಹಾಲು ಕೊಡ್ಬೇಕು ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್ ನೋಡ್ತಿರ್ಬೋದು, ಇವಾಗ ನಾನು ಅಕ್ಕಿ ಕೂಡ ಮಿಕ್ಸಿಗೆ ಹಾಕಿದೆ, ಮತ್ತು ರೋಹಿತ್ ಕೂಡ ಕುಡಿಲಕ್ಕಂತೇಳಿ ಹಾಲನ್ನು ಕೂಡ ರೆಡಿ ಮಾಡಿಟ್ಟೆ. ಅದೇ ರೀತಿ ಫ್ರೆಂಡ್ಸ್ ಇನ್ನು ಹಿಂದಿನ ಮನೆ ಮತ್ತು ಇಲ್ಲಿ ನಮ್ಮ ಮನೆ ಒಂದು ದೇವ್ರ ದೀಪ ಹಚ್ಚಿ ಮತ್ತು ಸಂಜೆ ಅಡುಗೆ ನಾನು ರೆಡಿ ಮಾಡ್ಬೇಕು ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು ಇವಾಗ ಸಂಜೆ 5:30 ಆಗ್ಯದ. ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.